ನಾನು ಒಬ್ಬ ಗೃಹಸ್ಥ. ನನ್ನ ಹೆಂಡತಿ ನನಗಿಂತ ಎತ್ತರದಲ್ಲಿ ತುಂಬ ಚಿಕ್ಕವಳು. ತುಂಬ ಸಣ್ಣಗೆ ಕೂಡ ಇದ್ದಾಳೆ. ನಾನು ತುಂಬ ಉದ್ದವಾಗಿ ಇದ್ದೇನೆ. ನನ್ನ ದೇಹ ಕೂಡ ಜಿಮ್ ಬಾಡಿಯಾಗಿ ಇದೆ. ನನ್ನ ಹೆಂಡತಿ ನನಗಿಂತ ತುಂಬ ಕುಳ್ಳಿ ಇರುತ್ತಾಳೆ. ಆದ್ದರಿಂದ ಅವಳನ್ನು ತುಂಬ ಆಟವಾಡಿಸುತ್ತಿದ್ದೆ. ಯಾವ ಅವಕಾಶ ಬಂದರೂ ಅವಳನ್ನು ಸತಾಯಿಸದೆ ಬಿಡುತ್ತಿರಲಿಲ್ಲ. ಒಂದು ವೇಳೆ ನನ್ನ ಹೆಂಡತಿ ಯಾವುದಾದರೂ ವಸ್ತುವನ್ನು ಕೊಡು ಎಂದು ಕೇಳಿದರೆ ನಾನು ಆ ವಸ್ತುವನ್ನು ತೆಗೆದು ಇನ್ನೂ ಎತ್ತರದಲ್ಲಿ ಇಡುತ್ತಿದ್ದೆ. ಅವಳು ಎಗರಿ ಎಗರಿ ಅದನ್ನು ತೆಗೆದುಕೊಳ್ಳುವುದಕ್ಕೆ ತುಂಬ ಪ್ರಯತ್ನಿಸುತ್ತಿದ್ದಳು. ಇನ್ನೂ ತುಂಬ ವಿಧವಾಗಿ ಅವಳನ್ನು ಆಟ ಆಡಿಸುತ್ತಿರುತ್ತಿದ್ದೆ. ಏಕೆಂದರೆ ನನಗೆ ಹಾಗೆ ಸತಾಯಿಸುವುದು ತುಂಬ ಸಂತೋಷ ಕೊಡುತ್ತದೆ. ನನ್ನ ಹೆಂಡತಿಯು ಕೂಡ ನನ್ನನ್ನು ಸತಾಯಿಸುವುದಕ್ಕೆ ತುಂಬ ಪ್ರಯತ್ನಿಸುತ್ತಾಳೆ. ಆದರೆ ಅವಳಿಂದಾಗುವುದಿಲ್ಲ. ನಾನು ಈ ರೀತಿ ಮಾಡುತ್ತಿದ್ದರಿಂದ ನನ್ನ ಹೆಂಡತಿ ಕೋಪ ಮಾಡಿಕೊಳ್ಳುತ್ತಿದ್ದಳು. ಒಂದು ದಿನ ಬೆಳಗ್ಗೆ ನಾನು ನಿದ್ದೆಯಿಂದ ಏಳುವಷ್ಟರಲ್ಲಿ ನನ್ನ ಹೆಂಡತಿ ನನಗಾಗಿ ಟಿಫನ್ ರೆಡಿ ಮಾಡ್ತಾ ಇದ್ಲು. ನಾನು ಅವಳನ್ನು ಸತಾಯಿಸುತ್ತಿದ್ದಾಗ ಅವಳು, ನೀವು ಹೀಗೆ ಮಾಡಿದರೆ ಸಂಜೆ ನೀವು ಮನೆಗೆ ಬರುವಷ್ಟರಲ್ಲಿ ನಾನು ನಿಮಗೆ ಕಾಣಿಸುವುದಿಲ್ಲ ಎಂದಳು ಕೋಪದಿಂದ. ನಾನು ಆಕೆ ತಮಾಷೆಗೆ ಹೇಳುತ್ತಿದ್ದಾಳೆ ಎಂದುಕೊಂಡೆ. ಆದರೆ ಸಂಜೆ ಮನೆಗೆ ತಿರುಗಿ ಬರೋ ಅಷ್ಟರಲ್ಲಿ ನನ್ನ ಮನೆಯಲ್ಲಿ ಎಲ್ಲೂ ಕಾಣಿಸಲಿಲ್ಲ. ನಾನು ಗಟ್ಟಿಯಾಗಿ ಕೂಗಿ ನೋಡಿದೆ, ಆದರೂ ಯಾವ ಸಮಾಧಾನವೂ ಬರಲಿಲ್ಲ. ನಾನು ಹುಡುಕಿಕೊಂಡು ಅಡುಗೆ ಮನೆಗೆ ಹೋದೆ. ಅಲ್ಲಿ ಫ್ರಿಡ್ಜ್ ಮೇಲೆ ಒಂದು ಚೀಟಿ ಅಂಟಿಸಿತ್ತು. ಅದರಲ್ಲಿ, ನೀವು ಜಾಗ್ರತೆ, ನಾನು ಇನ್ನು ಮನೆಗೆ ತಿರುಗಿ ಬರುವುದಿಲ್ಲ ಎಂದು ಬರೆದಿತ್ತು. ಅದು ಓದಿದ ನಂತರ ಇದ್ದಕ್ಕಿದ್ದ ಹಾಗೆ, ಏನು ಹೆಂಡತಿ ಏಕೆ ಇಷ್ಟು ದೊಡ್ಡ ನಿರ್ಣಯ ತೆಗೆದುಕೊಂಡಿದ್ದಾಳೆ ಎಂದು ಕಣ್ಣಲ್ಲಿ ನೀರು ತುಂಬಿತ್ತು. ನನಗೆ ಕಾರಣ ಅರ್ಥವಾಗದೆ ಕಂಗಾಲಾದೆ. ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಹೇಳದೆ ಕೇಳದೆ ಎಲ್ಲಿ ಹೋಗಿದ್ದಾಳೆ? ನನಗೆ ಹೇಳದೆ ಎಲ್ಲಿ ಅವಳು ಹೋಗುತ್ತಿರಲಿಲ್ಲ. ನಾನು ತುಂಬ ಬಲವಂತನು, ಧೈರ್ಯವಂತನು ಎಂದುಕೊಂಡಿದ್ದೆ. ಆದರೆ ನನ್ನ ಹೆಂಡತಿಯೇ ನನ್ನ ಬಲ ಆಗ ಅರ್ಥವಾಯಿತು. ಆ ಸಮಯದಲ್ಲಿ ನಾನು ತುಂಬ ಬಲಹೀನವಾಗಿ ಹೋದೆ. ಈಗ ಆಕೆ ಇಲ್ಲದೆ ಹೋದರೆ ನನ್ನ ಬಗ್ಗೆ ಆಲೋಚಿಸುತ್ತಿದ್ದೇನೆ. ನನ್ನ ಹೆಂಡತಿ ಹುಟ್ಟಿದ ಮನೆಗೆ, ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಫೋನ್ ಮಾಡಿದೆ. ಇದರಿಂದ ನನ್ನ ಆತಂಕ ಇನ್ನೂ ಹೆಚ್ಚಾಗಿತ್ತು. ನನ್ನ ಕಣ್ಣಲ್ಲಿ ನೀರು ಬರುತ್ತಿದೆ. ಈಗ ನಾನು ನನ್ನ ಹೆಂಡತಿಗಾಗಿ ಅತ್ತಷ್ಟು ಇದಕ್ಕೂ ಮುಂದೆ ಯಾವಾಗಲೂ ನಾನು ಹತ್ತಿರಲಿಲ್ಲ. ಆಗ ಟೇಬಲ್ ಕೆಳಗಡೆಯಿಂದ ಏನೋ ಕದಲಿದಂತೆ ಅನಿಸಿತು. ಮುಸಿ ಮುಸಿ ನಗುತ್ತಿರುವುದು ಕೂಡ ಕೇಳಿಸಿತು. ಆಗ ಕೆಳಗಡೆ ಬಗ್ಗಿ ನೋಡಿದೆ. ಅಲ್ಲಿ ನನ್ನ ಹೆಂಡತಿ ಬಚ್ಚಿಟ್ಟುಕೊಂಡು ನಾನು ಮಾಡುತ್ತಿದ್ದೆಲ್ಲವನ್ನು ನೋಡುತ್ತಾ ಕುಳಿತಿದ್ದಳು. ಬಹುಶಃ ಅವಳನ್ನು ಸತಾಯಿಸಿ ಸಂತೋಷ ಪಡುತ್ತಿದ್ದ ಹಾಗೆ ನಾನು ಕಂಗಾಲು ಆಗುವುದನ್ನು ನೋಡಿ ಆಕೆಗೂ ಕೂಡ ಸಂತೋಷವಾದಂತಿದೆ. ನಾನು ಆಕೆಯನ್ನು ಹೊರಗಡೆ ಕರೆದು ಗಟ್ಟಿಯಾಗಿ ಅಪ್ಪಿಕೊಂಡು ಹತ್ತು ಬಿಟ್ಟೆ. ಅವಳು ನನ್ನನ್ನು ನೋಡುತ್ತಾ ನಗಿಯುತ್ತಲೇ ಇದ್ದಳು. ಅವಳ ತುಟಿಯ ಮೇಲೆ ನಗು, ಮುಖದಲ್ಲಿ ಸಂತೋಷ ನೋಡಿ ನನಗೂ ತುಂಬ ಸಂತೋಷ ಅನಿಸಿತು. ನಿಜವಾಗಿ ನನ್ನ ಹೆಂಡತಿ ಒಂದು ನಿಮಿಷ ಕಾಣಿಸದೆ ಹೋದರೆ ಈ ಪ್ರಪಂಚದಲ್ಲೇ ಅತ್ಯಂತ ಬಲಹೀನನಾಗಿ ಹೋಗುತ್ತೇನೆ. ಈಗ ನನಗೆ ಅರ್ಥವಾಯಿತು, ನನ್ನ ಹೆಂಡತಿ ಇಲ್ಲದಿದ್ದರೆ ನಾನು ಅಸಂಪೂರ್ಣ. ನನ್ನ ಹೆಂಡತಿ ನನಗೆ ಸರ್ವಸ್ವ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.